ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಎಂಬ್ರಾಯ್ಡಿಂಗ್ ಹಂಗಂದ್ರೆ ಏನು ಅನ್ನೋದು ಗೊತ್ತಾ ನಿಮ್ಗೆ? ತುಂಬಾ ಜನಕ್ಕೆ ಗೊತ್ತಿರಲ್ಲ. ಮೋಸ್ಟ್ಲಿ ಕನ್ನಡದಲ್ಲಿ ಯಾರು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳೇ ಇಲ್ಲ ಅಂತ ಅನ್ಸುತ್ತೆ. ನಾನ್ ಸರ್ಚ್ ಮಾಡಿ ನೋಡ್ದಂಗೆ ನನಗೆ ಎಲ್ಲೂ ಸಿಗ್ಲಿಲ್ಲ ಅದು ವಿಡಿಯೋಗಳು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ, ಯಾರಾದ್ರೂ ಇದಕ್ ಮುಂಚೆನೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ದಾರೆ ಅಂತಂದ್ರೆ ನನಗೆ ಕಮೆಂಟ್ ಅಲ್ಲಿ ಹೇಳಿ. ಮೊದಲನೇದಾಗಿ ಎಂಬ್ರಾಯ್ಡಿಂಗ್ ಅಂದ್ರೆ ಏನು ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಎಲ್ಲಿ ಇರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ನಮ್ಮ ವೈಟಿ ಸ್ಟುಡಿಯೋದಲ್ಲೇ ಇರುತ್ತೆ. ಡೈಲಿ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋವಾಗ ಅದನ್ನ ನೋಡ್ತಾನೆ ಇರ್ತೀವಿ. ಆದ್ರೂ ಕೂಡ ಅದನ್ನ ಯಾರು ಇಲ್ಲಿ ತನಕ ಕ್ಲಿಕ್ ಮಾಡಿ ಕೂಡ ನೋಡಿರಲ್ಲ. ಅದು ಏನು ಅನ್ನೋದು ಕೂಡ ತಿಳ್ಕೊಂಡಿರಲ್ಲ. ಅದು ಆನ್ ಅಲ್ಲಿ ಇರ್ಬೇಕಾ ಆಫ್ ಅಲ್ಲಿ ಇರ್ಬೇಕಾ ಅದು ಕೂಡ ಗೊತ್ತಿರಲ್ಲ. ಅದು ಆನ್ ಅಲ್ಲಿ ಇದ್ರೆ ಏನಾಗುತ್ತೆ, ಆಫ್ ಅಲ್ಲಿ ಇದ್ರೆ ಏನಾಗುತ್ತೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ನಾನು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಿ ಹೇಳಿ ಇದಕ್ ಮುಂಚೆನೆ ನಿಮ್ಗೆ ಈ ವಿಷಯ ಗೊತ್ತಿತ್ತೋ ಇಲ್ವೋ ಅಂತ ಅನ್ಬಿಟ್ಟು. ಇನ್ನು ಎಂಬ್ರಾಯ್ಡಿಂಗ್ ಅಂತಂದ್ರೆ ಅದು ನಮ್ಮ ವೈಟಿ ಸ್ಟುಡಿಯೋದಲ್ಲೇ ಇರುತ್ತೆ. ಪ್ರತಿ ಸಲ ವಿಡಿಯೋ ಮಾಡೋವಾಗ್ಲೂ ಕೂಡ ಎಲ್ಲಾ ಆಪ್ಷನ್ಸ್ ಅಲ್ಲಿ ಅದು ಕೂಡ ತೋರಿಸ್ತಾ ಇರುತ್ತೆ ನಮ್ಗೆ. ಅದು ಆನ್ ಅಲ್ಲಿ ಬೈ ಡಿಫಾಲ್ಟ್ ಅದು ಆನ್ ಅಲ್ಲೇ ಇರುತ್ತೆ. ನಾವೇನು ವೈಟಿ ಸ್ಟುಡಿಯೋನ ಇನ್ಸ್ಟಾಲ್ ಮಾಡ್ಕೊಂತೀವಿ ಅಲ್ಲ, ಅವಾಗ್ಲೇ ಅದು ಆನ್ ಅಲ್ಲೇ ಬಂದ್ಬಿಟ್ಟಿರುತ್ತೆ. ಅದನ್ನ ನಾವೇನು ಆನ್ ಆಫ್ ಮಾಡಿರಲ್ಲ, ಆಟೋಮೆಟಿಕ್ ಅದು ಆನ್ ಅಲ್ಲೇ ಇರುತ್ತೆ. ಅದು ಆನ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಈಗ ನಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಆದ್ಮೇಲೆ ನಾವು ವಿಡಿಯೋಗಳನ್ನ ಶೇರ್ ಮಾಡ್ತೀವಿ ಬೇರೆ ಕಡೆ ಎಕ್ಸ್ಟರ್ನಲ್ ಅಲ್ಲಿ, ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಆಗ್ಲಿ ಅಥವಾ ಟೆಲಿಗ್ರಾಮ್ ಅಲ್ಲಿ ಆಗ್ಲಿ, ಈ ತರ ಎಲ್ಲಾನು ಶೇರ್ ಮಾಡ್ತೀವಿ ಆಯ್ತಾ. ಅಲ್ಲೇನಾದ್ರೂ ಫೇಸ್ಬುಕ್ ಅಲ್ಲೂ ಕೂಡ ಶೇರ್ ಮಾಡ್ತಿರ್ತಾರೆ. ಆ ತರ ಏನಾದ್ರೂ ಶೇರ್ ಮಾಡಿದಿರಾ ಅಂತಂದಾಗ ಆ ವಿಡಿಯೋ ಅದನ್ನ ಯಾರಾದ್ರೂ ನೀವ್ ಯಾರಿಗೆ ಶೇರ್ ಮಾಡಿರ್ತೀರಾ ಅವರು ಕ್ಲಿಕ್ ಮಾಡಿ ನೋಡ್ಬೇಕು ಅಂತಂದ್ರೆ, ವಿಡಿಯೋ ಮೇಲೆ ಏನಾದ್ರೂ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತಂದ್ರೆ ಅದು ಅಲ್ಲೇ ಓಪನ್ ಆಗುತ್ತೆ, ಅಂದ್ರೆ ವಾಟ್ಸಪ್ ಅಲ್ಲೇ ಓಪನ್ ಆಗುತ್ತೆ. ಅದು ಡೈರೆಕ್ಟ್ ಆಗಿ ಯೂಟ್ಯೂಬ್ ಬರಲ್ಲ. ಈ ತರ ಆದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಗೆ ವಾಟ್ಸಪ್ ಅಲ್ಲೇ ವಿಡಿಯೋ ಏನಾದ್ರೂ ರನ್ ಆಗ್ತಿದೆ ಅಂತಂದ್ರೆ, ನಿಮ್ಗೆ ಇನ್ನೂ ಮಾನಿಟೈಸೇಷನ್ ಆಗಿಲ್ಲ ಅನ್ನೋದಾದ್ರೆ ಆ ವಿಡಿಯೋ ಏನ್ ಓಡಿರುತ್ತೆ ಅಲ್ಲ ಅದಕ್ಕೆ ನಿಮ್ಗೆ ವಾಚ್ ಅವರ್ಸ್ ಬರಲ್ಲ. ಅದೇ ಮಾನಿಟೈಸೇಷನ್ ಆಗಿತ್ತು ಅಂತಂದ್ರೆ ಅದರಿಂದ ನಿಮ್ಗೆ ಯಾವುದೇ ಅರ್ನಿಂಗ್ ಕೂಡ ಬರಲ್ಲ. ಯಾಕೆ ಅಂತಂದ್ರೆ ಅದ್ರಲ್ಲಿ ಏನ್ ಆಡ್ ಗಳು ರನ್ ಆಗುತ್ತೆ ಅಲ್ವಾ ವಿಡಿಯೋಗಳಲ್ಲಿ, ಅದು ವಾಟ್ಸಪ್ ಅಲ್ಲೇ ಓಪನ್ ಆಗೋದ್ರಿಂದ ಅದು ಅಲ್ಲಿ ಆಡ್ ಗಳು ರನ್ ಆಗಲ್ಲ. ಹಂಗಾಗಿ ನಮ್ಗೆ ಅರ್ನಿಂಗ್ ಆಗಲ್ಲ. ಇನ್ನು ಅಲ್ಲಿ ವಾಟ್ಸಪ್ ಅಲ್ಲೇ ಓಡಿರೋದ್ರಿಂದ ವಿಡಿಯೋ, ಅದರಿಂದ ವಾಚ್ ಅವರ್ ಕೂಡ ಬರಲ್ಲ. ಈ ತರ ಇರುತ್ತೆ. ಇದು ತುಂಬಾ ಜನಕ್ಕೆ ಯಾರಿಗೂ ಗೊತ್ತೇ ಇಲ್ಲ. ಇದ್ರ ಬಗ್ಗೆ ಗೊತ್ತಿಲ್ಲದೇನೆ ಶೇರ್ ಮಾಡ್ತಿರ್ತಾರೆ, ಸುಮ್ಮನೆ ಶೇರ್ ಮಾಡ್ತಿರ್ತಾರೆ. ಇದು ಆನ್ ಅಲ್ಲಿ ಇದ್ದಾಗ ಈ ಪ್ರಾಬ್ಲಮ್ ಆಗತ್ತೆ. ಇದನ್ನ ಆಫ್ ಮಾಡ್ಕೊಂಡು ನಾವೇನಾದ್ರೂ ಶೇರ್ ಮಾಡಿರ್ತೀವಿ ಅಂತಂದ್ರೆ, ನೀವು ಮಾಡ್ಲೇಬೇಕು, ನಮ್ಗೆ ಅನಿವಾರ್ಯ, ನಮ್ಗೆ ವ್ಯೂಸ್ ಬರ್ತಿಲ್ಲ ಅಂತ ಅಂದಾಗ, ನೀವು ಈ ತರ ವಿಡಿಯೋಗಳನ್ನೇನಾದ್ರು ಶೇರ್ ಮಾಡ್ತಿದ್ದೀರಾ ಅಂತಂದಾಗ ಇದನ್ನ ಆಫ್ ಅಲ್ಲಿ ಇಟ್ಟು ನೀವು ಶೇರ್ ಮಾಡ್ತೀರಾ ಅಂತಂದ್ರೆ, ಅವಾಗ ಅದು ಏನು ವಿಡಿಯೋ ಮೇಲೆ ಅವ್ರು ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಅದು ಯೂಟ್ಯೂಬ್ಗೆ ಬಂದು ಪ್ಲೇ ಆಗತ್ತೆ. ಆ ತರ ಏನು ಅದನ್ನ ಆಫ್ ಮಾಡಿ ಇಟ್ಕೊಬೇಕಾಗತ್ತೆ. ಅದು ಎಲ್ಲಿರುತ್ತೆ ಏನು ಎತ್ತ ನಾನು ತೋರಿಸ್ಕೊಡ್ತೀನಿ ನಿಮ್ಗೆ. ಅದನ್ನ ನೋಡಿ ಆನ್ ಅಲ್ಲಿ ಇಡ್ಬೇಕಾ ಆಫ್ ಅಲ್ಲಿ ಇಡ್ಬೇಕಾ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಇನ್ನೊಂದು ಟಿಪ್ ಏನು ಅಂತಂದ್ರೆ, ಆದಷ್ಟು ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಶೇರ್ ಮಾಡದೆ ಹೋದ್ರೆ ಒಳ್ಳೇದು. ಅಂದ್ರೆ ನಿಮ್ಮ ವಿಡಿಯೋ ಲಿಂಕ್ಗಳನ್ನ ಬೇರೆ ಕಡೆ ಎಲ್ಲ ಕೂಡ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕ್ತಿರಲ್ವಾ, ಆ ತರ ಹಾಕದೇ ಇದ್ರೇನೆ ಒಳ್ಳೇದು. ಯಾಕೆ ಅಂತಂದ್ರೆ ಅದರಿಂದ ನಿಮ್ಗೆ ಚಾನಲ್ಗೆ, ಅಂದ್ರೆ ನಿಮ್ಮ ವಿಡಿಯೋಗಳಿಗೆ ಬರೋ ವ್ಯೂಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇದು ನಾನು ಮುಂಚೆ ವಿಡಿಯೋಗಳಿಂದ ಕೂಡ ಹೇಳ್ಕೊಂಡೆ ಬಂದಿದ್ದೀನಿ. ಆದಷ್ಟು ಶೇರ್ ಮಾಡಕ್ ಹೋಗ್ಬೇಡಿ ವಿಡಿಯೋಗಳನ್ನ. ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿ ದಿವಸ ಒಂದು ದಿನ ಪೂರ್ತಿ ಬಿಟ್ಬಿಡಿ ಅದನ್ನ. ಕೆಲವರು ಅಪ್ಲೋಡ್ ಮಾಡಿ ತಕ್ಷಣನೇ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಹಂಗ್ ಮಾಡಕ್ ಹೋಗ್ಬೇಡಿ. ಹಂಗ್ ಮಾಡಿದಾಗ ನೀವ್ ಯಾರಿಗೆ ಕಳ್ಸಿರ್ತೀರಾ ಅವರು ನಿಮ್ಮ ವಿಡಿಯೋಗಳನ್ನ ನೋಡಲ್ಲ, ಅಥವಾ ನೀವು ಕಳ್ಸಿದಿರಲ್ವಾ ಅನ್ನೋದಕ್ಕೋಸ್ಕರ ಅದನ್ನ ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಹಂಗ್ ಮಾಡಿದಾಗ ನಿಮ್ಗೆ ಬರೋ ವ್ಯೂಸ್ ಕೂಡ ಬರಲ್ಲ. ಅದಕ್ಕೇನೆ ಆ ತರ ಮಾಡಕ್ ಹೋಗ್ಬೇಡಿ. ಆದಷ್ಟು ನೋಡ್ಕೊಳ್ಳಿ. ಈಗ ನಾನು ತೋರಿಸೋ ಆಪ್ಷನ್ ನೋಡ್ಕೊಳ್ಳಿ. ನಿಮಗೆ ಶೇರ್ ಮಾಡ್ಲೇಬೇಕು, ಅನಿವಾರ್ಯ ಇದೆ ಅಂತ ಅಂದಾಗ ಅದನ್ನ ಆಫ್ ಅಲ್ಲಿ ಇಟ್ಟು ಶೇರ್ ಮಾಡ್ಕೊಂಡ್ರೆ ಒಳ್ಳೇದು. ಬರೋ ವ್ಯೂಸ್ಗೆ ಸ್ವಲ್ಪ ವಾಚ್ ಅವರ್ ಬರೋದಾದ್ರೂ ಬರುತ್ತೆ ಆಯ್ತಾ. ಹಂಗೆ ಮಾನಿಟೈಸೇಷನ್ ಆಗಿರೋರಿಗೆ ಅರ್ನಿಂಗ್ ಕೂಡ ಆಗತ್ತೆ. ಇಲ್ಲ ಅಂತಂದ್ರೆ ಅದು ಸುಮ್ಮನೆ ವೇಸ್ಟ್ ಆಗತ್ತೆ. ನೀವು ಶೇರ್ ಮಾಡಿದ್ ಕೂಡ ವೇಸ್ಟ್ ಆಗತ್ತೆ. ನೋಡಿ, ಈಗ ನಾನು ತೋರಿಸ್ತೀನಿ ನಿಮ್ಗೆ ವೈಟಿ ಸ್ಟುಡಿಯೋದಲ್ಲಿ ಎಲ್ಲಿರುತ್ತೆ ಅದು ಅಂತ ಅಂದ್ಬಿಟ್ಟು. ಫಸ್ಟ್ ನಾನು ವೈಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಿಕೊಂಡು ನಿಮಗೆ ಎಂಬ್ರಾಯ್ಡಿಂಗ್ ಎಲ್ಲಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದಾದಮೇಲೆ ಅದು ಆನ್ ಅಲ್ಲಿ ಇಟ್ಟಾಗ ಹೆಂಗೆ ವರ್ಕ್ ಆಗುತ್ತೆ, ಆಫ್ ಅಲ್ಲಿ ಇಟ್ಟಾಗ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನಾನು ವೈಟಿ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇಲ್ಲಿ ಕಂಟೆಂಟಿಗೆ ಬಂದುಬಿಟ್ಟು ವ್ಯೂ ಆಲ್ ಕೊಡ್ತಾ ಇದ್ದೀನಿ. ಇಲ್ಲಿ ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸದ್ಯಕ್ಕೆ ನಾನು ಇದೊಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಮಾಡಿಕೊಂಡು ಇಲ್ಲಿ ನಿಮಗೆ ಮೇಲೆ ಪೆನ್ಸಿಲ್ ಮಾರ್ಕ್ ಕಾಣಿಸ್ತಿದೆ ಅಲ್ಲ, ಇದು ನನಗೆ ಒಬ್ಬರು ಕಮೆಂಟಲ್ಲಿ ಹೇಳಿದ್ರು. ಅಂದರೆ ಅವರಿಗೆ ಏನೇ ತೋರಿಸಿದ್ರು ಕೂಡ, ಈಗ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಇದೆ ನೋಡಿ ಅಂತ ತೋರಿಸೋದನ್ನ ಎಲ್ಲನೂ ಕೂಡ ಅವ್ರಿಗೆ ಮಾರ್ಕ್ ಮಾಡಿ ತೋರಿಸ್ಬೇಕು, ಮತ್ತು ಝೂಮ್ ಹಾಕಿ ತೋರಿಸಿ, ಇಲ್ಲಾಂದರೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದಕ್ಕೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾನು ಎಲ್ಲದಕ್ಕೂ ಆರೋ ಮಾರ್ಕ್ ಹಾಕಿ ತೋರಿಸಿರ್ತೀನಿ. ಕೆಲವೊಂದು ಈಗ ಇದು ಪೆನ್ಸಿಲ್ ಮಾರ್ಕು ಅಂದಿದ್ದು ಗೊತ್ತಾಗತ್ತೆ ಎಲ್ರಿಗೂ.
ಅದರಲ್ಲೂ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ದಕ್ಕೆ ಸರಿ ನಾನೀಗ ಅದಕ್ಕೂ ಕೂಡ ಆರೋ ಮಾರ್ಕ್ ಹಾಕಿ ತೋರಿಸ್ತೀನಿ ನಿಮಗೆ. ಪೆನ್ಸಿಲ್ ಮಾರ್ಕ್ ಇಲ್ಲಿದೆ ಅಂತ ಅಂದ್ಬಿಟ್ಟು ಆಯಿತಾ, ನೋಡ್ಕೊಳ್ಳಿ. ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದೊಂದು ಪೇಜ್ ಓಪನ್ ಆಯಿತು ಅಲ್ವಾ. ಇಲ್ಲಿ ಶೋ ಮೋರ್ ಅಂತ ಇದೆಯಲ್ಲ, ಶೋ ಮೋರ್ನ ಕೊಟ್ಬಿಟ್ಟು ಮೇಲೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಲಾಸ್ಟಲ್ಲಿ AI ಯೂಸು, ಕ್ಯಾಟಗರಿ ಮತ್ತು ಟ್ಯಾಕ್ಸು ಆ್ಯಂಡ್ ಲೈಸೆನ್ಸಿಂಗು, ಇದ್ರ ಜೊತೆಲಿ ಎಂಬ್ಯಾಡಿಂಗ್ ಅಂತ ಇದೆ. ಇದನ್ನು ತುಂಬ ಜನ ನೋಡಲ್ಲ. AI ಯೂಸ್ ಆಲ್ಟರ್ಡ್ ಕಂಟೆಂಟ್ ಇದೆಯೋ ಇಲ್ವೋ ಅನ್ನೋದನ್ನ SR ನೋ ಕೊಟ್ಟಿರ್ತೀರಾ, ಟ್ಯಾಕ್ಸ್ಗಳು ಹಾಕಿರ್ತೀರಾ, ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಎಲ್ಲನೂ ಮಾಡಿರ್ತೀರಾ. ಎಂಬ್ಯಾಡಿಂಗ್ ನೋಡಿರಲ್ಲ ಆಯಿತಾ. ಈಗ ಅದನ್ನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ ನಾನು. ಇಲ್ಲಿ ಕೆಳಗಡೆ ನಿಮಗೆ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಕಾಣಿಸ್ತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಲೋ ಎಂಬ್ಯಾಡಿಂಗ್ ಅಂತ ಅಂದ್ಬಿಟ್ಟು ಆಲ್ರೆಡಿ ಅದು ಡಿಫಾಲ್ಟಲ್ಲಿ ಆನಲ್ಲಿ ಇದೆ ಆಯಿತಾ. ಇದು ಆನಲ್ಲೇ ಇರಲಿ. ಇವಾಗ ಇದು ಆನಲ್ಲೇ ಇದ್ದಾಗಲೇ ನಾವು ವಿಡಿಯೋನ ಶೇರ್ ಮಾಡಿದ್ರೆ ಹೆಂಗೆ ಅದು ಓಪನ್ ಆಗುತ್ತೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ ನಿಮಗೆ. ಮತ್ತೆ ಬ್ಯಾಕ್ ಬರ್ತೀನಿ. ಬಂದ್ಬಿಟ್ಟು ಇವಾಗ ಈ ವಿಡಿಯೋನ ಲಿಂಕನ್ನ ನಾನು ಕಾಪಿ ಮಾಡ್ಕೊಬೇಕು. ಇಲ್ಲಿ ಈಗ ನಾನು ಯೂಟ್ಯೂಬ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನಂದು ಪ್ರೊಫೈಲ್ನ ಕ್ಲಿಕ್ ಮಾಡಿಕೊಂಡು ವ್ಯೂ ಚಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ವೀಡಿಯೋಸ್ಗೆ ಹೋಗ್ಬಿಟ್ಟು ಇಲ್ಲಿ ನಂದೇ ವಿಡಿಯೋನ ಈಗ ನಾನು ಕಾಪಿ ಮಾಡ್ತೀನಿ. ಲಿಂಕ್ನ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಶೇರ್ ಅಂತ ಇದೆ, ಇಲ್ಲಿ ಕಾಪಿ ಲಿಂಕ್ ಅಂತ ಕೊಟ್ಬಿಟ್ಟು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ ಈಗ ನಾನು ಆಯಿತಾ. ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾನು ನಮ್ಮ ದೊಡ್ಡಮ್ಮನಿಗೆ ಶೇರ್ ಮಾಡ್ತೀನಿ. ನೀವು ವಿಡಿಯೋ ಲಿಂಕ್ನ YT ಸ್ಟುಡಿಯೋದಲ್ಲೂ ಕೂಡ ಕಾಪಿ ಮಾಡ್ಕೊಬೋದು. ಅಲ್ಲಿರೋ 3 ಡಾಟ್ ಮೇಲೇ ಕ್ಲಿಕ್ ಮಾಡಿ ಕೂಡ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಪೇಸ್ಟ್ ಮಾಡ್ಬೋದು ಆಯಿತಾ. ಈಗ ಶೇರ್ ಆಗಿದೆ ಆಯಿತಾ. ಈಗ ಇಲ್ಲಿ ಏನು ನಿಮಗೆ ಪ್ಲೇ ಬಟನ್ ಕಾಣಿಸ್ತಾ ಇದೆ ಅಲ್ವಾ, ಆ ಪ್ಲೇ ಬಟನ್ನ ಕ್ಲಿಕ್ ಮಾಡಿದ್ರಿ ಅಂತಂದರೆ ವಿಡಿಯೋ ಇಲ್ಲೇ ರನ್ ಆಗುತ್ತೆ ನೋಡಿ. ಈಗ ಕಾಣಿಸ್ತಾ ಇದೆಯಾ? ಯೂಟ್ಯೂಬ್ ಚಾನಲ್ ತಮ್ನೇಲ್ ನೋಡಿದ್ರೆ ಈ ಥರ ಆಗುತ್ತೆ, ಇಲ್ಲೇ ರನ್ ಆಗುತ್ತೆ, ವಾಟ್ಸಪ್ಪಲ್ಲೇ ರನ್ ಆಗ್ತಾ ಇದೆ. ಈ ಥರ ರನ್ ಆಯಿತು ಅಂತಂದರೆ ಅವ್ರ ವಿಡಿಯೋ ನೋಡಿದ್ರೂ ಕೂಡ ನಿಮಗೆ ಯಾವುದೇ ವಾಚ್ ಅವರ್ ಬರಲ್ಲ. ಮತ್ತು ನೋಡಿದ್ರಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಆ್ಯಡ್ ಕೂಡ ರನ್ ಆಗಲಿಲ್ಲ. ಈ ಥರ ಆದಾಗ ಏನಾಗುತ್ತೆ, ನಿಮಗೆ ಅರ್ನಿಂಗು ಆಗಲ್ಲ. ಮಾನಿಟೈಸೇಷನ್ ಆಗಿರೋರಿಗೆ ಮತ್ತು ಮಾನಿಟೈಸೇಷನ್ ಆಗದೇ ಇರೋರಿಗೆ ವಾಚ್ ಅವರ್ಸ್ ಕೂಡ ಬರಲ್ಲ ಇದರಿಂದ. ಈಗ ನಾನು ಅದನ್ನು ಆಫ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಮತ್ತೆ YT ಸ್ಟುಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ವ್ಯೂ ವಾಲ್ ಕೊಡ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಅದೇ ವಿಡಿಯೋನೇ ಕ್ಲಿಕ್ ಮಾಡಿಬಿಟ್ಟು ಮೇಲೆ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಶೋ ಮೋರ್ ಕೊಟ್ಬಿಟ್ಟು ಲೈಸೆನ್ಸು ಇದನ್ನು ಆಫ್ ಮಾಡ್ತೀನಿ. ಈಗ ಆಫ್ ಮಾಡಿಕೊಂಡು ವಾಪಸ್ ಬಂದು ಇಲ್ಲಿ ಸೇವ್ ಕೊಡ್ತೀನಿ. ಸೇವ್ ಆಗಿದೆ. ಈಗಿದು ವಿಡಿಯೋನ ಲಿಂಕ್ನ ಕಾಪಿ ಮಾಡಿಬಿಟ್ಟು ನಾನು ವಾಟ್ಸಪ್ಪಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ನಿಮಗೆ. ವಾಟ್ಸಪ್ ಓಪನ್ ಮಾಡಿಬಿಟ್ಟು ಲಿಂಕ್ನ ಪೇಸ್ಟ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡಿದ್ರಾ, ಆವಾಗಲೇ ನಿಮ್ಗೆ ಇದರಲ್ಲಿ ಪ್ಲೇ ಬಟನ್ ಕಾಣಿಸ್ತು. ಇಲ್ಲಿ ಪ್ಲೇ ಬಟನ್ ಕಾಣಿಸ್ತಾ ಇಲ್ಲ. ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಅದು ಡೈರೆಕ್ಟಾಗಿ ನಮಗೆ ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗಲ್ಲ. ಇದರಲ್ಲೂ ನೀವು ಇಲ್ಲಿ ಯೂಟ್ಯೂಬ್ ಅಂತ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಗದು ಯೂಟ್ಯೂಬ್ಗೆ ಹೋಗಿ ಓಪನ್ ಆಗುತ್ತೆ. ಆದರೆ ಕೆಲವ್ರು ಏನು ಮಾಡ್ತಾರೆ, ಇಲ್ಲಿ ಕ್ಲಿಕ್ ಮಾಡೋಕ್ಕೆ ಗೊತ್ತಿರಲ್ಲ, ಅವರು ಡೈರೆಕ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾರೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಪ್ಲೇ ಬಟನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ತಾರೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲೇ ವಾಟ್ಸಪ್ಪಲ್ಲಿ ವಿಡಿಯೋ ಓಡುತ್ತೆ ಬಿಟ್ಟರೆ ಅದು ಯೂಟ್ಯೂಬ್ಗೆ ಹೋಗಿ ವಿಡಿಯೋ ಓಡಲ್ಲ. ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗುತ್ತೆ. ಅದನ್ನು ತೋರಿಸ್ತೀನಿ ನೋಡಿ. ನೋಡಿದ್ರಾ, ವಿಡಿಯೋ ಯೂಟ್ಯೂಬಲ್ಲಿ ಓಡ್ತಾ ಇದೆ, ಆ್ಯಡ್ ಕೂಡ ಬರ್ತಾ ಇದೆ. ನೋಡಿದ್ರಿ ಅಲ್ವಾ, ಈ ಥರ ಇರುತ್ತೆ. ನೋಡ್ಕೊಳ್ಳಿ, ಯಾರಾದರೂ ಈ ಥರ ಶೇರ್ಗಳು ಮಾಡ್ತಿದ್ದೀರಾ ಅಂತಂದರೆ ಅದನ್ನು ಆಫಲ್ಲಿ ಇಟ್ಕೊಂಡು ಶೇರ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲ ಅಂತಂದರೆ ನಿಮಗೆ ನೀವು ಶೇರ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಅದು ವಿಡಿಯೋ ಅವ್ರು ನೋಡಿದ್ರು ಕೂಡ ಅದರಿಂದ ನಿಮಗೆ ವಾಚ್ ಅವರ್ಸ್ ಬರಲ್ಲ.
ಈ ಥರ ಇರುತ್ತೆ. ನೋಡಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ವಿಷಯ ಅನ್ನೋದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹೊಸಬ್ರಿಗೆಲ್ಲನೂ ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋಗೆ ತುಂಬ ಜನ ಲೈಕ್ ಕೊಡ್ತಾಯಿಲ್ಲ. ನೀವು ಲೈಕ್ ಕೊಡೋದ್ರಿಂದ ಇನ್ನೊಂದಷ್ಟು ಹೊಸಬ್ರಿಗೆ ನನ್ನ ವಿಡಿಯೋ ರೆಕಮೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಲೈಕ್ ಮಾಡಿ. ಅಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್.